ಮೇಲೆ ಇದೆ. ಆದ್ದರಿಂದ ನಾವು ಹೆದರುವ ಪ್ರಶ್ನೆಯೇ ಇಲ್ಲ. ಮತ್ತೆ ನಿನಗೆ ತಿದ್ದಿಕೊಳ್ಳುವುದಕ್ಕೆ ಹೇಳುವಷ್ಟನ್ನು ನಮ್ಮ ಆಂಜನೇಯ ಹೇಳಿದ್ದಾನೆ. ಅದನ್ನೇ ವಿರೋಧಿಸಿದವ ಇನ್ನು ನಾನು ಹೇಳಿದ್ರೆ ಕೇಳ್ತಿ, ನಿನ್ನಲ್ಲಿ ಕೇಳುವುದೂ ಇಲ್ಲ ಎನ್ನುವಂತಹ ಯಾವ ವಿಶ್ವಾಸವೂ ನನಗಿಲ್ಲ. ಹಾಗಾಗಿ ನಿನ್ನಲ್ಲಿ ಏನಿದ್ದರೂ ದುರವೇ. ನಿನ್ನಲ್ಲಿ ವಿಶ್ವಾಸ ಇಲ್ಲದಿದ್ದರೂ ಶ್ವಾಸ ಉಂಟಲ್ಲ. ಉಂಟು. ನಿನ್ನ ರಾಮ ಯಾರು? ನನ್ನ ರಾಮ ವಿಶ್ವಾಸ ನಮಗೆ. ನನಗೆ ಪೌರುಷಂಗಾಣದಿಗ ಬರದು ವಿಧಿಗಳಿವ ನಿನ್ನ ರಾಮನವನು ದೈವ ಬಲಗಾರ ನಿಲ್ಲುವ ಎನ್ನಾಲ ನಿನ್ನ ರಾಮ ತಾಯಿ ಹೆತ್ತ ಮಗ, ಅಪ್ಪ ಹುಟ್ಟಿಸಿದ ಮಗ, ಹೆಂಡತಿಗೆ ಗಂಡರಾದವ. ಪರಿತಾಪಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಯಾವುದೋ ಒಂದು ವಿಷಯಕ್ಕಾಗಿ ಮಮ್ಮಲ ಮರುಗಿದವ. ಅಂತಹ ರಾಮನ ಕರುಣೆ ಎನ್ನುವುದು ದೈವದ್ದು. ನಾವು ಪರಾಕ್ರಮವನ್ನು ಪ್ರದರ್ಶಿಸಬಹುದು. ಯಾವುದರ ಮುಂದೆ? ಮಾನುಷ ಶಕ್ತಿಯ ಮುಂದೆ ಪ್ರದರ್ಶಿಸಬಹುದು. ಅತಿಮಾನುಷ ಶಕ್ತಿಯ ಮುಂದೆ ನನ್ನ ಅಣ್ಣನಾದಂತಹ ರಾಮ ಕಾಣುವುದಕ್ಕೆ ಮಾನುಷನೇ ಆದರೂ ಪ್ರಪಂಚ ಅವನನ್ನು ದೇವರು ಅಂತ ಒಪ್ಪಿಕೊಂಡಿದೆ. ಈಶ್ವರನನ್ನು ದೇವರಲ್ಲ ಅಂತ ನಾ ಹೇಳಿದ್ದೆಲ್ಲ. ಈಶ್ವರನನ್ನು ದೇವರಲ್ಲ ಎನ್ನುವುದು ನನ್ನ ವಾದ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳುವ ಜಾತಿಯ ನಾವಲ್ಲ. ನಾವು ರಾಮನನ್ನು ದೇವರು ಎನ್ನುವ ಹಾಗೆ ನಂಬಿದವರು ಅಂತ ಹೇಳಿದ್ದು. ನಿನ್ನ ರಾಮ ಅಲ್ಲ, ನಿನ್ನ ಈಶ್ವರ. ನನ್ನ ಈಶ್ವರ ಹೌದು, ನನ್ನ ರಾಮ ಹೌದು. ನೋಡುವ ಯೋಗಿನಿ ದತ್ತದ ಶರವನು ರೂಢಿಪಗೆ ನಿರ್ದೇಶೆ